ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಪ್ರದೀಪ್ ವ್ಲಾಗ್ಸ್. ಇವತ್ತಿನ ಸ್ಪೆಷಲ್ ಏನಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಈ ಮನೆಗೆ ಬಂದಮೇಲೆ. ನಮ್ಮ ಅಜ್ಜಿ ಮನೆಯಲ್ಲಂತೂ ವರಮಹಾಲಕ್ಷ್ಮಿ ಹಬ್ಬ ಏನಷ್ಟು ಮಾಡ್ತಿರ್ಲಿಲ್ಲ. ಅಂದರೆ ನಾನು ನನ್ನ ತವ್ರ ಮನೇಲಿ ಅಲ್ಲಿ ಗೌರಿ ಹಬ್ಬ, ಗಣೇಶ ಹಬ್ಬ ಮಾಡ್ತಾಯಿದ್ರು. ಗೌರಿ ಹಬ್ಬಕ್ಕೆ ಕೋರಿ ಕೂರಿಸಿ ಬಾಗಿನ ಕೊಡೋದು ಆ ಥರ ಮಾಡ್ತಿದ್ರು. ಯಾಕಂದ್ರೆ ನಮ್ಮ ಅಜ್ಜಿಗೆ 3 ಜನ ಹೆಣ್ಮಕ್ಳು. ಸೊ ನಂಗೆ ಇಬ್ಬರು ಚಿಕ್ಕಮ್ಮಂದರು, ನಮ್ಮ ಅಮ್ಮನೇ ದೊಡ್ಡವರು. ಅವ್ರಿಗೆ ಬಾಗಿನ ಎಲ್ಲ ಕೊಡಬೇಕಲ್ಲ ಗೌರಿ ಹಬ್ಬಕ್ಕೆ. ಸೊ ಅದಕ್ಕೆ ಮಾಡ್ತಾಯಿದ್ರು. ಬಟ್ ಈ ಸಲ ಏನು ಅಂತ, ನಾನು ಈಗ ಈ ಮನೆಗೆ ಮದುವೆ ಆಗಿ ಬಂದಾದಮೇಲೆ 1 ಇಯರ್ ಆಯಿತು. ಲಾಸ್ಟ್ ಇಯರ್ ಕೂಡ ನಾನೇ ಕೂರಿಸಿದ್ದು. ಇವ್ರು ಕೂರಿಸ್ತಾ ಇದ್ರಂತೆ. ಬಟ್ ಅವರು ಅಂದರೆ ದೇವ್ರ ಮನೆ ಇದೆಯಲ್ಲ, ದೇವ್ರ ಮನೆಯಲ್ಲೇ ಚಿಕ್ಕದಾಗಿ ಅಲ್ಲೇ ಸೀರೆ ಎಲ್ಲ ಉಡಿಸಿ ಕೂರಿಸ್ತಿದ್ರಂತೆ. ಬಟ್ ನಾನು ಲಾಸ್ಟ್ ಇಯರ್ ಆ ಥರ ಮಾಡಿರಲಿಲ್ಲ. ಲಾಸ್ಟ್ ಇಯರ್ ಹಾಲಲ್ಲಿ ಟೇಬಲೆಲ್ಲ ಹಾಕಿ ಹಾಲಲ್ಲಿ ಕೂಡಿಸ್ತಾರಲ್ಲ, ಆ ಥರ ಸ್ವಲ್ಪ ಗ್ರ್ಯಾಂಡಾಗಿ ಕೂರಿಸಿದ್ದೆ. ಈ ಸಲ 1 ವರ್ಷ ಮಾಡಿದ್ಮೇಲೆ ಬಿಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಈ ವರ್ಷ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಸ್ಯಾರಿ ಡ್ರಾಪ್ ಎಲ್ಲ ಮಾಡಿಟ್ಟಿದ್ದೀನಿ. ಅದನ್ನು ಬೆಳಿಗ್ಗೆ ಅದನ್ನು ಸ್ವಲ್ಪ ಐರನ್ ಮಾಡ್ಕೋಬೇಕು. ಐರನ್ ಮಾಡಿಕೊಂಡು ಅದನ್ನು ಲಕ್ಷ್ಮಿಗೆ ಉಡಿಸ್ತೀನಿ. ಡ್ರಾಪ್ ಎಲ್ಲ ಮಾಡ್ಕೊಂಡಿದ್ದಾಗಿದೆ. ಮತ್ತು ಈಗ ಸ್ವಲ್ಪ ಅಂದರೆ ಲಕ್ಷ್ಮಿ ಹಿಂದೆಗಡೆ ಎಲ್ಲ ನನ್ನ ಗುಂಡುಂದು ಏನಂದರೆ ABCD ಚಾರ್ಟ್ ಎಲ್ಲ ಇತ್ತಲ್ವ ಗೋಡೆ ಮೇಲೆ, ಅದನ್ನೆಲ್ಲ ಸ್ವಲ್ಪ ಕವರ್ ಮಾಡಬೇಕು. ಅಲ್ಲೇ ಕೂರಿಸೋದು ಟಿ ವಿ ಮುಂದೆಗಡೆ. ಅದಕ್ಕೆಲ್ಲ ಸ್ವಲ್ಪ ಕವರ್ ಮಾಡೋಕ್ಕೋಸ್ಕರ ವೈಟ್ ಶೀಟ್ಸ್ ಮತ್ತು ಟೇಪ್ ಎಲ್ಲ ತೊಗೊಂಡ್ಬಂದಿದ್ದೀನಿ. ಸ್ವಲ್ಪ ಬ್ಯಾಕ್ ಡ್ರಾಪ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಹೂವೆಲ್ಲ ಹಾಕ್ತೀನಿ. ಸೊ ಇದೊಂದು ಸ್ವಲ್ಪ ಮಾಡ್ಕೊಳ್ತೀನಿ. ಬ್ಯಾಕ್ ಡ್ರಾಪ್ ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡಿಕೊಂಡು ಮತ್ತೆ ನಿಮಗೆ ಹೆಂಗೆ ಔಟ್ಕಮ್ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು. ಓಕೆನಾ? ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಒಂದು ರಿಸೆಪ್ಷನಿಗೆ ಹೋಗ್ತೀನಿ ಅಂತ, ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ. ಬಟ್ ನಿಮಗೆ ರಿಸೆಪ್ಷನ್ಗೆ ಹೋಗೋಕ್ಕಾಗಲಿಲ್ಲ ನೈಟ್. ನನಗೆ ನಮ್ಮನೆ ಅಂದರೆ ನಾಳೆ ಹಬ್ಬ ಇರೋದ್ರಿಂದ ನಾನು ನಮ್ಮ ಅತ್ತೆ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಹೂವು, ಹಣ್ಣು, ಏನು ಐಟಮ್ಸ್ ಬೇಕೋ ಅದನ್ನೆಲ್ಲ ತರೋಕ್ಕೆ ಅಂತ ಹೋಗಿದ್ವಿ. ಸೊ ಹೋಗೋಕ್ಕಾಗಲಿಲ್ಲ ನನಗೆ. ಸೊ ನಾನು ಬೆಳಿಗ್ಗೆ 6 ಗಂಟೆ ಅಷ್ಟಕ್ಕೆ ಪೂಜೆ ಮುಗಿಸ್ಬಿಡ್ತೀನಿ. 6 ಗಂಟೆ ಅಷ್ಟಕ್ಕೆ ಪೂಜೆ ಮುಗಿದಿರುತ್ತೆ. ಸೊ ನಾನು ಸ್ವಲ್ಪ ರೆಡಿಯಾಗಿರ್ತೇನೆ. ಹೆಂಗಿದ್ರು ರೆಡಿಯಾಗಿರ್ತೀನಿ ಹಬ್ಬಕ್ಕೋಸ್ಕರ. ಸೊ ಬೆಳಿಗ್ಗೆ ಇರೋದು ಮುಹೂರ್ತಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮುಹೂರ್ತಕ್ಕೆ ಹೋಗ್ತೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತೀವಿ ಮುಹೂರ್ತಕ್ಕೆ. ಸೊ ಈಗ ಬ್ಯಾಕ್ ಡ್ರಾಪ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ಮತ್ತು ಬೆಳಿಗ್ಗೆ ಇನ್ನೂ ರಂಗೋಲಿ ಹಾಕಿಲ್ಲ, ಬೆಳಿಗ್ಗೆ ರಂಗೋಲಿ ಹಾಕ್ತೀನಿ. ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ರಂಗೋಲಿ ಹಾಕ್ತೀನಿ ಅಂತ. ಓಕೆ, ಬಾಯ್. ಮತ್ತು ನಿಮಗೆ ಬ್ಯಾಕ್ ಡ್ರಾಪ್ ರೆಡಿ ಮಾಡ್ಕೊಂಡ್ಮೇಲೆ ಸಿಗ್ತೀನಿ. ಓಕೆನಾ? ಬಾಯ್. ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ನಿಮಗೂ ಬೋರ್ ಆಗಿಬಿಡುತ್ತೆ ಇದನ್ನು ಮಾಡೋದು. ಪ್ರತಿಯೊಂದು ಪ್ರೊಸೀಜರ್ನ ನೋಡ್ತಾ ನಿಮಗೂ ಬೋರ್ ಅನಿಸ್ಬಿಡುತ್ತೆ. ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಬ್ಯಾಕ್ ಡ್ರಾಪ್ ಎಲ್ಲ ಫುಲ್ ಕ್ಲಿಯರ್ ಆದಮೇಲೆ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಹಲೋ ಗೈಸ್, ನೋಡಿ ನಾನು ಈ ಥರ ತೋರಿಸ್ತೀನಿ ಯಾವ ಥರ ಬ್ಯಾಕ್ ಡ್ರಾಪ್ ಮಾಡಿದ್ದೀನಿ ಅಂತ. ನೋಡಿ ಈ ಥರ ಮಾಡಿದ್ದೀನಿ. ಮೇಲ್ಗಡೆ 4, ಮಧ್ಯ 3, ಆಮೇಲೆ 2, ಆಮೇಲೆ 1. ಇಲ್ಲೆಲ್ಲ ಇದು ಬರುತ್ತೆ, ಏನು ಫ್ಲವರ್ಸ್ ಹಾಕ್ತೀನಿ. ಟೇಪ್ನ ರೋಲ್ ಮಾಡಿಬಿಟ್ಟು ಅದ್ರ ಮೇಲೆ ಫ್ಲವರ್ಸ್ನ ಪೇಸ್ಟ್ ಮಾಡ್ತೀನಿ. ಮತ್ತು ವೀಳ್ಯದೆಲೆಯಿಂದ ಒಂದು ಮಧ್ಯದ ಸೆಂಟರಲ್ಲಿ ಡ್ರಾಪ್ ಮಾಡ್ಕೊತೀನಿ. ವೀಳ್ಯದೆಲೆಯಿಂದ ಒಂದು ಬ್ಯಾಕ್ ಡ್ರಾಪ್ ಈ ಥರ ಫ್ರಂಟ್ ಬರೋ ಥರ ಒಂದು ಮಾಡ್ಕೊತೀನಿ. ಅದನ್ನೆಲ್ಲ ನಿಮಗೆ ಬೆಳಿಗ್ಗೆ ತೋರಿಸ್ತೀನಿ, ಹೆಂಗೆ ರೆಡಿ ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಿಮಗೆ ನೆಕ್ಸ್ಟು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ರೆಡಿ ಮಾಡಿಕೊಂಡು ಮತ್ತೆ ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಸ್ನಾನಕ್ಕೆ ಅಂದರೆ ರೆಡಿ ಮಾಡ್ಕೊತೀನಿ ಈಗೆಲ್ಲ. ಜಸ್ಟ್ ದೇವ್ರ ಮನೇಲಿ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ಅಷ್ಟೇ. ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬೆಳಿಗ್ಗೆ ಎದ್ದು ಅಂದರೆ ಒಂದು 4:30 ಆ ಟೈಮಿಗೆ ಎದ್ದೇಳಬೇಕಾಗತ್ತೆ. ಎದ್ದು ಮತ್ತು ಅವ್ರನ್ನೆಲ್ಲ ಸ್ವಲ್ಪ ಆಚೆ, ಅತ್ತೆ ಮತ್ತು ಮಾವ ಆಚೆ ಮಲಗಿದ್ದಾರೆ ಹಾಲಲ್ಲಿ. ಅತ್ತೆ, ಮಾವ, ಪಾಪು
ಮತ್ತು ಚಂದನ ಅಕ್ಕವ್ರಮ್ಮ ಮೇಲ್ಗಡೆ ಬೆಡ್ ಮೇಲೆ ಮಲಗಿದ್ದಾರೆ ಹಾಲಲ್ಲಿ. ಸೊ ನಾನು ಇವಾಗ ಮನೆ ಒರೆಸ್ಬಿಟ್ರೆ, ಕಸ ಗುಡಿಸಿ ಮನೆ ಒರೆಸಿದ್ರೆ ಮತ್ತೆ ಬೆಳಿಗ್ಗೆ ಎದ್ದು ರೆಡಿ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈಗ ನೈಟ್ ಏನು ಮಾಡ್ತಾಯಿಲ್ಲ. ಕಸ ಹೊಡೆಯೋದು, ಮನೆ ಒರೆಸೋದು ಇದೆಲ್ಲ ಏನು ಮಾಡಿಲ್ಲ. ಬೆಳಿಗ್ಗೆ 4:30ಗೆ ಎದ್ಬಿಟ್ಟು ಸ್ವಲ್ಪ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಆಮೇಲೆ ಅವ್ರನ್ನ ಎಬ್ಬಿಸಿ ರೂಮಲ್ಲಿ ಮಲಗೋಕ್ಕೆ ಹೇಳಬೇಕು. ಅವ್ರು ರೂಮಲ್ಲಿ ಮಲ್ಕೊಂಡಾದ್ಮೇಲೆ ನಾನು ಆಚೆಗಡೆ ಹಾಲು ಎಲ್ಲ ಕಡೆ ಕಸ ಹೊಡೆದು ಕ್ಲೀನಾಗಿ ಮನೆ ಒರೆಸ್ಕೊಳ್ತೀನಿ. ಮನೆ ಒರೆಸ್ಕೊಂಡು ಆಚೆಗಡೆ ನೀರು ಹಾಕಿ ರಂಗೋಲಿ ಬಿಡಬೇಕು. ಅದನ್ನು ನಿಮಗೆ ತೋರಿಸ್ತೀನಿ ರಂಗೋಲಿ ಯಾವ ಥರ ಬಿಡ್ತೀನಿ ಅಂತ. ಮತ್ತು ನಿಮಗೆ ಈ ವಿಡಿಯೋನ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗ್ತೀನಿ. ಬಾಯ್ ಬಾಯ್. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿ ಅತ್ತೆ ಮಾವ ಎಲ್ಲ ಮಲ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಅಲ್ಲೇ ಅವ್ರನ್ನ ಎಬ್ಬಿಸ್ಬೇಕು. ಎಬ್ಬಿಸ್ಬಿಟ್ಟು ಅದೆಲ್ಲ ಒಂಚೂರು ಮನೆ ಒರೆಸ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ಈಗ ರಂಗೋಲಿ ಹಾಕ್ತೀನಿ ಹೊರಗಡೆ. ಬನ್ನಿ ಹೋಗೋಣ. ಹೊಡಿಬೇಕಾ? ಹಾಂ ಬಂದೆ. ಹೀಗೆ ಬಿಡಿಸಿದ್ದೀನಿ. ಈಗ ಇದಕ್ಕೆ ಬಣ್ಣ ತುಂಬ್ತೀನಿ. ಬಣ್ಣ ತುಂಬಿ ನಿಮಗೆ ತೋರಿಸ್ತೀನಿ. ಇದು ಇವತ್ತು ನಮ್ಮ ಮನೆಯ ಹಬ್ಬದ ರಂಗೋಲಿ. ಹೀಗೆ ಹಾಕಿದ್ದೀನಿ, ಚಿಕ್ಕದಾಗಿರಲಿ ಅಂತ. ಬಿಕಾಸ್ ಇಲ್ಲಿ ನೀರಿದೆ, ನೀರು ತುಂಬ್ಕೊಳ್ಳುತ್ತೆ ಮನೆ ಮುಂದೆ. ಮಣ್ಣು ಹಾಕಿಸ್ಬೇಕಲ್ಲ, ಸಿಮೆಂಟ್ ಏನಾದ್ರು ಹಾಕಿಸ್ಬೇಕು. ಅಲ್ಲಿ ತನಕ ದೊಡ್ಡ ರಂಗೋಲಿ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಚಿಕ್ಕದಾಗಿ ಇಷ್ಟು ಹಾಕಿದ್ದೀನಿ. ನೆಕ್ಸ್ಟು ಒಳಗೆ ಹೋಗೋಣ ಬನ್ನಿ. ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದು ನಿಮಗೆ ಸಿಗ್ತೀನಿ. ನೋಡಿ ನಮ್ಮ ಗುಡ್ಡನ ಹಿಂಗೆ ರೆಡಿಯಾಗಿದ್ದಾನೆ. ನಾನೇ ತಂದಿದ್ದು ಟೀ ಶರ್ಟ್. ಇದು ಹೊಸ ಟೀ ಶರ್ಟ್ ಈಗ ಹಾಕ್ಕೊಳ್ತಿದ್ದಾನೆ ಅಲ್ಲ ಬಂಗಾರ? ಓನಮ್ಮ, ಓನೆ ಗುಂಡ ಗುಂಡ ಯೋಗಿರಾಜ್. ಸುಮ್ಮನೆ ಯಾರು ಯೋಗಿರಾಜ್? ಇಲ್ಲ ತಿನ್ನಲ್ಲ, ಬೇಡ. ನೀರು ಕುಡಿತೀನಿ. ಅವನು ಅಲ್ಲೇ ಅಂತ ತೋರಿಸ್ತಿಲ್ಲ. ಗುಂಡ ಮುಖ ಅಷ್ಟೇ. ಗುಂಡಣ್ಣ ಆಯ್ ಬಂಗಾರಿ, ಆಯ್ ಬಂಗಾರಿ, ಆಯ್ ನನ್ನ. ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಕಾಜಲ್ನೇ ಹಾಕೋದು ನಾನು ಯಾವಾಗ್ಲೂ. ಮತ್ತು ಯಾವ ಪ್ರಾಡಕ್ಟ್ ಚೇಂಜ್ ಮಾಡೋದಿಲ್ಲ ನಾನು. ಸೊ ಈ ಥರ ಬಂದಿದೆ. ಈಗ ಸ್ವಲ್ಪ ಚೇಂಜ್ ಆಗಿದೆ. ಲ್ಯಾಕ್ಮಿ ಕಾಜಲ್ಲು ಇದು ಬಂದಿದೆ. ಮತ್ತು ನಾನು ಯೂಸ್ ಮಾಡೋದು ಬಾಡಿ ಲೋಷನ್ನು, ಹಿಮಾಲಯ ಬಾಡಿ ಲೋಷನ್ನು, ಚೊಕೋ ಬಟರು, ಇದನ್ನು ಯೂಸ್ ಮಾಡ್ತೀನಿ. ಮತ್ತು ನಾನು ಪಾಂಡ್ಸ್ದು ಕ್ರೀಮ್ ಯೂಸ್ ಮಾಡ್ತೀನಿ ಫೇಸಿಗೆ. ಪಾಂಡ್ಸ್ BB ಕ್ರೀಮ್ ಯೂಸ್ ಮಾಡ್ತೀನಿ. ಮತ್ತು ಸನ್ಸ್ಕ್ರೀನಾಗಿ ಲ್ಯಾಕ್ಮಿ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸನ್ ಎಕ್ಸ್ಪರ್ಟ್. ಇದು ತುಂಬ ಚೆನ್ನಾಗಿದೆ. ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ನಿಮ್ಮ ಸ್ಕಿನ್ ಟೋನಿಗೆ ಯಾವ್ದು ಯೂಸ್ ಆಗುತ್ತೋ ಅದು ನೀವು ಯೂಸ್ ಮಾಡಿ. ಮತ್ತು ನಾನು ಲಿಪ್ಸಿಗೆ ಬೋರೋಪ್ಲಸ್ ಯೂಸ್ ಮಾಡ್ತೀನಿ. ಸ್ವಲ್ಪ ಅಂದರೆ ಡ್ರೈ ಇರೋದೆಲ್ಲ ಕ್ಲೀನಾಗಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಇಷ್ಟ ನಾನು ಯೂಸ್ ಮಾಡೋದು ಜಾಸ್ತಿ ಪ್ರಾಡಕ್ಟ್ಸ್. ಇನ್ಯಾವುದು ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ.
ನೀನ್ ಹೇಳು. ಗುಂಡಾರಿ ಗುಂಡ ಹೊಟ್ಟೆ ನೋವಿಂದ ಅಪ್ಪ ದೊಣ್ಣೆ ತಂದನು ದಬ್ ದಬ್ ತಿಂದನು. ಗುಂಡಾರಿ ಗುಂಡ ಊಡೆ ಅಂತ ಮಾಡಮ್ಮ, ಊಡೆ ಅಂತ ಮಾಡಮ್ಮ. ಪಾಲಿಶ್ ತೆಗಿಬೇಡ, ಅದೆಲ್ಲ ಮುಟ್ಬಾರ್ದು. ಎಷ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಬಟ್ಟೆನ, ಸುಮ್ಮನೆ ಇರು. ಗುಂಡ ಆಯ್ತಲ್ಲ, ನೋಡಲ್ಲಿ ಅಲ್ಲಿ ಕಡೆ ನೋಡು. ಗುಂಡಾರಿ ಗುಂಡ ಮದ್ವೆ ಮನೆಗೆ ಹೋದ, 10 ಲಾಡು ತಿಂದ. ಆ ಕಡೆ ನೋಡ್ಬೇಕು, ಆ ಕಡೆ ನೋಡು. ಹೊಟ್ಟೆ ನೋವಿಂದ ಅಮ್ಮ ಬೆಣ್ಣೆ ಕೊಟ್ಟಳು, ಅಪ್ಪ ದೊಣ್ಣೆ ತಂದನು, ದಬ್ ದಬ್ ತಿಂದನು. ಯಾಕೆ ನೀನು 10 ಲಾಡು ತಿಂದೆ ಅಂತ ದಬ್ ದಬ್ ಮಾಡ್ದ ನಿಮ್ಮಪ್ಪ ಬಂದು? ನಿನಗೆ? ಇನ್ಯಾರಿಗೆ?
ಈ ಕಡೆ ಹೆಂಗೆ ಪೈಲಕ್ಕೆ ಮುಗಿಸಿಲ್ಲ ಕಟ್ಟಾಗಿಲ್ಲ ಹಾಂ ಹಾಂ ಅಕ್ಕಿ ಮಾಡ್ತಿದ್ದಿಲ್ಲ ಒಂದು ಉಂಡ ಬದಲು ಅದಕ್ಕೆ ಸಪ್ರೇಟ್ ಎಲ್ಲ ಬಿಟ್ಟಿಗೆ ಬನ್ನಿ ಅದು ಉಂಡ ಹೌದು ನಾನೇ ಗೊತ್ತಿಲ್ಲ ಅಂದ್ರೆ ಮತ್ತೆ ಮಾಡ್ಕೊತಾನೆ ಹಾಯ್ ಹಲೋ ಗಾಯ್ಸ್, ಈ ವಿಡಿಯೋದಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಜಾಸ್ತಿ ಇರುತ್ತೆ. ಬಿಕಾಸ್ ಯಾಕೆ ಅಂತಲೇ ಪೂಜೆದೆಲ್ಲ ನಾನು ವಹಿಸ್ಕೊಂಡಿದ್ರಿಂದ ಪೂಜೆ ಎಲ್ಲ ನನ್ನ ಮೇಲೆ ಇತ್ತು. ಸೊ ಪೂಜೆ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಅಡುಗೆ ಮನೆಗೇನು ಜಾಸ್ತಿ ಹೋಗಿಲ್ಲ ನಾನು. ಸೊ ಅಡುಗೆ ಮನೆದೆಲ್ಲ ನಮ್ಮ ಚಂದನಕ್ಕ ಅವರಮ್ಮ ಮತ್ತು ಅತ್ತೆ ಮಾಡಿಕೊಂಡ್ರು. ಪೂಜೆದೆಲ್ಲ ನಾನು ಮಾಡಿದ್ರಿಂದ ಸ್ವಲ್ಪ ವೀಡಿಯೋಸ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಏನು ಮಾತಾಡೋಕ್ಕೆ ಆಗಿಲ್ಲ, ಬೇಜಾರಾಗಬೇಡಿ. ಫಾಸ್ಟ್ ಫಾರ್ವರ್ಡ್ ಜಾಸ್ತಿ ಇದೆ ಅಂತ. ಮತ್ತು ಈ ಕ್ಲಿಪ್ಪಿಂಗ್ಸ್ ಏನಾಯಿತು ಅಂತಂದರೆ ಸ್ವಲ್ಪ ನನ್ನ ಫೋನ್ ಬಿದ್ದು ಹೊಡೆದೋಯ್ತು. ಅಂದರೆ ಡಿಸ್ಪ್ಲೇ ಏನೂ ಆಗಿಲ್ಲ, ಬಟ್ ಸ್ಕ್ರೀನ್ ಗಾರ್ಡ್ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ. ಸೊ ಅದು ಸ್ವಲ್ಪ ಲೈಟ್ ರಿಫ್ಲೆಕ್ಷನ್ ಏನೋ ಹೊಡ್ಕೊಳ್ತಾ ಇದೆ. ಸ್ಕ್ರೀನ್ ಗಾರ್ಡ್ ಚೇಂಜ್ ಮಾಡಿಸಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿ ಬರುತ್ತೆ, ನೆಕ್ಸ್ಟಿಂದ ಕ್ಲಿಯಾರಿಟಿ ಚೆನ್ನಾಗಿರುತ್ತೆ. ಇದೊಂದು ಕ್ಲಿಪ್ಪಿಂಗ್ ಮಾತ್ರ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿದೆ, ಸಾರಿ, ಬೇಜಾರಾಗಬೇಡಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದರೆ ನಾನು ನೆಕ್ಸ್ಟ್ ವೀಡಿಯೋಸ್ನ ಅದೇ ಥರ ಮಾಡ್ತೀನಿ, ನಿಮಗೆ ಬೇಜಾರು ಮಾಡೋದಿಲ್ಲ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಮತ್ತು ಇನ್ನೊಂದು ವಿಷಯ, ನನಗೆ ಹುಷಾರಿರಲಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕಿದ್ದೆ ಬ್ಯಾಕ್, ಅಂದರೆ ಲಾಸ್ಟಲ್ಲಿ ಹಾಕಿದ್ದೆ. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಫೀವರ್ ಇತ್ತು. ಅಂದರೆ ಕೆಲಸ ಜಾಸ್ತಿ ಆಗೋದ್ರಿಂದ, ಹಬ್ಬ ಬೇರೆ ಅಲ್ವಾ, ಮನೆ ಕ್ಲೀನಿಂಗು, ಧೂಳು, ಕೆಲಸ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟು ಸ್ವಲ್ಪ ಹುಷಾರಿರಲಿಲ್ಲ. ಶೀತ, ಕೆಮ್ಮು, ನೆಗಡಿ, ತಲೆನೋವು, ಫೀವರ್ ಅಂತೂ ತುಂಬ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ಡಲ್ ಆಗಿದೆ ನನ್ನ ವಾಯ್ಸು, ಬೇಜಾರಾಗಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋದಿಂದ ಫುಲ್ ಜೋಶಾಗೇ ಇರುತ್ತೆ ವೀಡಿಯೋಸ್ ಎಲ್ಲ. ಅಲ್ಲಿ ಹಾಯ್ ಹಲೋ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಮತ್ತು ಅಲ್ಲಿಗೆ ಮದುವೆಗೆ ಹೋಗಿದ್ದು ಬ್ಲಾಗ್ ಕೂಡ ಹಾಕ್ತೀನಿ. ಇಲ್ಲೇ ಗುಂಡ ಇದ್ದಾನೆ, ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡಿದ್ದಾನೆ, ತರಲೆ ಮಾಡಿಕೊಂಡು. ಸುಸ್ತು ಇವತ್ತು, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂದರೆ ಕರಿಗಡುಬು ಅಲ್ಲಮ್ಮ, ಕರಿಗಡುಬು ಕರಿಗಡುಬು ಹೆಸರುಬೇಳೆ, ಅನ್ನ, ಸಾಂಬಾರ್, ಪಲ್ಯ, ಕೋಸಂಬರಿ ಮನೇಲಿ ಮಾಡಿರೋದು. ಇವತ್ತು ಮಾಡಿ ಮಲ್ಕೊಳ್ಳೋದು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್.